ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅನುಷಾ ಅಡಿಗ. ಇವತ್ತು ನಾನು ಹೇಳ್ತಿರುವ ಟಾಪಿಕ್ ಯಾವ್ದಂದ್ರೆ ಗಣೇಶನಿಗೆ ಪ್ರಿಯವಾದ ಒಂದು ಸಸ್ಯ ಅಥವಾ ಗಿಡ ಯಾವ್ದಂತ ಗೆಸ್ ಮಾಡಿದ್ರ? ಎಸ್, ಅದುವೇ ಗರಿಕೆ ಅಥವಾ ದೂರ್ವ ಅಂತ ನಾವು ಸಂಸ್ಕೃತದಲ್ಲಿ ಕರಿತೇವೆ. ಇದನ್ನ ಹೇರ್ ಆಯಿಲ್ಗೆ ಯೂಸ್ ಮಾಡ್ತೀವಿ ಅಂತ ಕೆಲವರಿಗೆ ಗೊತ್ತು, ಇನ್ನು ಕೆಲವರಿಗೆ ಇದು ದೇಹಕ್ಕೆ ತಂಪು ಅಂತಾನೂ ಗೊತ್ತು. ಇದಲ್ಲದೆ ಏನ್ ಯೂಸ್ ಮಾಡ್ಬೋದು ಇದನ್ನ ನಮ್ಮ ಆರೋಗ್ಯಕ್ಕಾಗಿ ಅಂತ ಈ ವಿಡಿಯೋದಲ್ಲಿ ನಾವು ನೋಡೋಣ. ಮುಖ್ಯವಾಗಿ ಇದನ್ನ ಬ್ಲೀಡಿಂಗ್ ಡಿಸಾರ್ಡರ್ಸ್ ಅಥವಾ ರಕ್ತಸ್ರಾವದಲ್ಲಿ ನಾವು ಉಪಯೋಗಿಸಬಹುದು. ಫಾರ್ ಎಕ್ಸಾಂಪಲ್, ಈ ಬೇಸಿಗೆಯಲ್ಲಿ ನಮ್ಗೆ ಕೆಲವ್ರಿಗೆ ದೇಹದಲ್ಲಿ ಉಷ್ಣತೆ ಜಾಸ್ತಿಯಾಗಿ ಮೂಗಿಂದ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ನೀವು ಫ್ರೆಶ್ ಆಗಿ ಗರಿಕೆ ಹುಲ್ಲನ್ನು ತಂದು ಚೆನ್ನಾಗಿ ವಾಶ್ ಮಾಡಿ ಅದರ ರಸವನ್ನು ತೆಗೆದು ಎರಡೆರಡು ಹನಿ ಮೂಗಿನ ರಂಧ್ರಗಳಿಗೆ ಹಾಕುವುದ್ರಿಂದ ನಿಮ್ಗೆ ಕ್ರಮೇಣವಾಗಿ 3 ರಿಂದ 5 ದಿನಗಳಲ್ಲಿ ಮೂಗಿಂದ ರಕ್ತಸ್ರಾವವಾಗುವುದು ನಿಲ್ಲುತ್ತೆ. ಎರಡನೇದಾಗಿ, ಕೆಲವ್ರಿಗೆ ಮೆನ್ಸ್ಟ್ರಲ್ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ, ಅಂದ್ರೆ ಹೆವಿ ಕ್ವಾಂಟಿಟಿಯಲ್ಲೂ ಆಗ್ಬೋದು ಅಥವಾ ಜಾಸ್ತಿ ಡ್ಯೂರೇಷನ್ ಅಂದ್ರೆ 10 ರಿಂದ 15 ದಿನಗಳ ಕಾಲ ಕೂಡ ಆಗ್ಬೋದು. ಆ ಟೈಮಲ್ಲಿ ನೀವು ಗರಿಕೆಯ ರಸವನ್ನು ತೆಗೆದು 5 ರಿಂದ 10 ml ಬೆಳಿಗ್ಗೆ ರಾತ್ರಿ ಊಟ ತಿಂಡಿ ಆದ್ಮೇಲೆ ಸತತವಾಗಿ 15 ರಿಂದ 20 ದಿನಗಳ ಕಾಲ ತಗೊಳ್ಳೋದ್ರಿಂದ ಜಾಸ್ತಿ ದಿನ ಬ್ಲೀಡಿಂಗ್ ಆಗೋದು ಸ್ಟಾಪ್ ಆಗುತ್ತೆ, ಹಾಗೆ ಬ್ಲೀಡಿಂಗ್ ಕ್ವಾಂಟಿಟಿ ಜಾಸ್ತಿ ಆಗ್ತಾ ಇದ್ರೆ ಅದು ಕೂಡ ಕಡಿಮೆ ಆಗುತ್ತೆ. ನೆಕ್ಸ್ಟ್, ಕೆಲವರು ಬಿದ್ದು ಗಾಯ ಆಗಿ ರಕ್ತಸ್ರಾವ ಆಗ್ತಾ ಇರುತ್ತೆ, ಆವಾಗ ಎಲ್ಲರೂ ಅರ್ಶನ ಅಂತೂ ಹಚ್ತಾರೆ. ಅದ್ರ ಜೊತೆ ನೀವು ಗರಿಕೆ ಹುಲ್ಲನ್ನ ಚೆನ್ನಾಗಿ ಪೇಸ್ಟ್ ಮಾಡಿ ಆ ಜಾಗಕ್ಕೆ ಹಚ್ಚುವುದ್ರಿಂದ ರಕ್ತಸ್ರಾವ ಕೂಡ ನಿಲ್ಲುತ್ತೆ, ಹಾಗೆ ಸತತವಾಗಿ 3 ರಿಂದ 5 ದಿನಗಳ ಕಾಲ ಹಚ್ಚೋದ್ರಿಂದ ಗಾಯ ಕೂಡ ಬೇಗವಾಗಿ ವಾಸಿಯಾಗುತ್ತೆ. ಇನ್ನು ಪೈಲ್ಸ್ ಇರೋ ಪೇಷಂಟ್ಗಳಲ್ಲಿ ಕೆಲವರಲ್ಲಿ ಗಾಯ ಇರುತ್ತೆ, ಕೆಲವರಿಗೆ ಉರಿ ಕಾಣಿಸಿರುತ್ತೆ. ಆ ಟೈಮಲ್ಲಿ ನೀವು ಗರಿಕೆಯನ್ನ ಚೆನ್ನಾಗಿ ಪೇಸ್ಟ್ ಮಾಡಿ ಆ ಜಾಗಕ್ಕೆ ಹಚ್ಚೋದ್ರಿಂದ ಗಾಯ ಕೂಡ ಬೇಗ ವಾಸಿ ಆಗುತ್ತೆ, ಉರಿ ಕೂಡ ಕಡಿಮೆ ಆಗುತ್ತೆ. ಇನ್ನು ಕೆಲವರಲ್ಲಿ ಉರಿ ಮೂತ್ರ ಇರುತ್ತೆ ಅಥವಾ ಯೂರಿನ್ ಕರೆಕ್ಟ್ ಆಗಿ ಒಂದೇ ಸಲಕ್ಕೆ ಹೋಗೋದಿಲ್ಲ. ಆ ಟೈಮಲ್ಲಿ ನೀವು ಈ ಗರಿಕೆಯ ರೂಟ್ ಅಥವಾ ಮೂಲವನ್ನು ತಂದು ಅದಕ್ಕೆ 1 ಲೋಟ ನೀರ್ ಹಾಕಿ ಅದನ್ನ ಕುದಿಸಿ ಅದನ್ನ ಅರ್ಧ ಲೋಟ ಆಗುವಷ್ಟು ಇಳಿಸಿ ನಂತರ ಸೋಸಿ ದಿನ ಬೆಳಿಗ್ಗೆ ರಾತ್ರಿ ಊಟ ತಿಂಡಿಗಿಂತ 1/4 ಗಂಟೆ ಮುಂಚೆ ಕುಡಿಯೋದ್ರಿಂದ ಸತತ 15 ದಿನಗಳಲ್ಲಿ ನಿಮ್ಗೆ ಎಲ್ಲಾ ರೀತಿಯ ಮೂತ್ರದ ತೊಂದರೆಗಳೆಲ್ಲ ನಿವಾರಣೆ ಆಗುತ್ತೆ. ಈ ಗರಿಕೆಯಲ್ಲಿರುವ ಬೀಟಾ ಸೈಟೋಸ್ಟಿರಾಲ್ ಅನ್ನುವಂತಹ ಅಂಶವೇ ಈ ಬ್ಲಡ್ ಅನ್ನ ಕ್ಲಾಟ್ ಮಾಡ್ಲಿಕ್ಕೆ ಹಾಗೆ ಗಾಯವನ್ನ ಒಣಗಿಸ್ಲಿಕ್ಕೆ ಹಾಗೆ ಆಂಟಿ ಇನ್ಫ್ಲಮೇಟರಿ ಆಗಿ ವರ್ಕ್ ಮಾಡುತ್ತೆ. ಇದನ್ನ ಇನ್ನು ನಾರ್ಮಲ್ ಪರ್ಸನ್ ರೆಗ್ಯುಲರ್ ಆಗಿ ಯೂಸ್ ಮಾಡ್ಬೋದಾ ಅಂತ ಕೆಲವರು ಕೇಳ್ತಾರೆ. ಖಂಡಿತವಾಗ್ಲೂ ಇದನ್ನ ಯೂಸ್ ಮಾಡ್ಬೋದು, ಯಾಕಂದ್ರೆ ಇದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಹೇಗೆ ಇದನ್ನ ಯೂಸ್ ಮಾಡ್ಬೋದು ಅಂದ್ರೆ, ಇದನ್ನ ತಂದು ಗರಿಕೆ ಹುಲ್ಲನ್ನ ಚೆನ್ನಾಗಿ ವಾಶ್ ಮಾಡಿ ಅದರ ರಸವನ್ನು ತೆಗೆದು ಚೆನ್ನಾಗಿ 1 ಲೋಟ ನೀರು ಆಡ್ ಮಾಡಿ ಅದಕ್ಕೆ ಕಲ್ಸಕ್ಕರೆ ಅಥವಾ ಜೇನುತುಪ್ಪ ಆಡ್ ಮಾಡಿ ಜ್ಯೂಸ್ ಮಾಡಿಕೊಂಡು ಡೈಲಿ 1 ಗ್ಲಾಸ್ ಕುಡೀರಿ. ಈ ತರ ನೀವು ರೆಗ್ಯುಲರ್ ಆಗಿ ಕುಡಿಯೋದ್ರಿಂದ, ತಿಂಗಳುಗಟ್ಟಲೆ ಕೂಡ ಕುಡಿಯೋದ್ರಿಂದ ನಿಮ್ಮ ರೋಗ ನಿರೋಧಕ ಶಕ್ತಿ ಅಥವಾ ಇಮ್ಯುನಿಟಿ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಇದರಲ್ಲಿ ಕ್ಯಾಲ್ಸಿಯಂ, ವಿಟಮಿನ್ ಸಿ, ಫೈಬರ್ಗಳೆಲ್ಲ ಇರುತ್ತೆ. ಆದ್ರಿಂದ ಇದನ್ನ ನೀವು ರೆಗ್ಯುಲರ್ ಆಗಿ ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು. ನೋಡಿ, ಒಂದು ಸಣ್ಣ ಗರಿಕೆ ಹುಲ್ಲಿನಿಂದ ಎಷ್ಟೆಲ್ಲ ಉಪಯೋಗಗಳಿದೆ. ಹಾಗಾಗಿ ನೀವು ಈ ಗರಿಕೆ ಹುಲ್ಲಿನಿಂದ ಯಾವುದೇ ರೀತಿಯ ಬ್ಲೀಡಿಂಗ್ ತೊಂದರೆಗಳಿದ್ರೆ ಅಥವಾ ಯಾವುದೇ ರೀತಿಯ ಮೂತ್ರದ ತೊಂದರೆಗಳಿದ್ರೆ ಮನೆಯಲ್ಲೇ ಸಿಂಪಲ್ ಆಗಿ ಪರಿಹಾರವನ್ನ ಕಂಡುಕೊಳ್ಬಹುದು. ಥ್ಯಾಂಕ್ ಯು.